ನಮಸ್ತೆ ಎಲ್ಲರಿಗೂ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನಿಮ್ಮ ಮಾಜಿ ಪ್ರೇಮಿ ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ, ಅಂದರೆ ನಿಮ್ಮ ಬಗ್ಗೆ ಅವರಲ್ಲಿ ಪ್ರೀತಿ ಇದೆಯಾ ಅಥವಾ ಇಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ನೋಡಿದವರು ಸ್ಕಿಪ್ ಮಾಡಿ. ಮತ್ತು ನನ್ನ ವೀಡಿಯೋಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನಾನು ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮ್ಮ ಪರ್ಸ್ನಲ್ ರೀಡಿಂಗ್ ಸಹಿತ ಮಾಡ್ತೀನಿ. ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಥವಾ ಪರ್ಸ್ನಲ್ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳಿತ್ತು ಅಂದರೆ ಅದಕ್ಕೆ ನನ್ನ ರೀಡಿಂಗ್ ಮುಖಾಂತರ ನಿಮಗೆ ಪರಿಹಾರ ಏನಾದರೂ ನಿಮ್ಮಲ್ಲಿ ಪರಿಹಾರ ಆಗಬೇಕಿತ್ತು ಅಂದರೆ ಅದಕ್ಕೂ ಸಹಿತ ನಾನು ಸಪೋರ್ಟ್ ಮಾಡ್ತೀನಿ. ಮತ್ತು ಇವತ್ತಿನ ರೀಡಿಂಗ್ ನೋಡೋಣ. ಯೂನಿವರ್ಸ್ ನಿಮಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ, ಮತ್ತು ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿಯ ಹೆಸರು, ಅಂದರೆ ನೀವು ಇಷ್ಟಪಟ್ಟಂತಹ ಮಾಜಿ ಪ್ರೇಮಿಯಾಗಿರ್ಬೋದು ಅಥವಾ ನಿಮ್ಮನ್ನು ಬಿಟ್ಟು ಹೋದಂಥ ವ್ಯಕ್ತಿಯಾಗಿರ್ಬೋದು. ಅವರನ್ನು ನೀವು ತುಂಬಾ ಪ್ರೀತಿ ಮಾಡ್ತಾಯಿದ್ರಿ, ಆದರೆ ಅವರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಅವರ ಮನಸ್ಸಲ್ಲಿ ಏನಿದೆ, ಅವರು ಇನ್ನೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಅಥವಾ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಹೆಸರನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಓಕೆ, ರೀಡಿಂಗ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಸಾರಿ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯನ್ನು ಹೆಸರನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಅವರು ನಿಮ್ಮನ್ನು ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಅಥವಾ ಅದನ್ನು ಬಿಟ್ಟು ಹಾಕಿ ನಾವು ಮೂವ್ ಆನ್ ಆಗ್ಬೋದಾ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಓಕೆ, ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ಸ್ವಾರ್ಡ್ಸ್. ಓಕೆ, ನೋಡೋಣ ಆಮೇಲೆ. ಸಾರಿ, 7 ಆಫ್ ಸ್ವಾರ್ಡ್ಸ್, 3 ಆಫ್ ಕಪ್ಸ್, 2 ಆಫ್ ಪೆಂಟಿಕಲ್ ಮತ್ತು ನೈಟ್ ಆಫ್ ಸ್ವಾರ್ಡ್ಸ್, ಕಿಂಗ್ ಆಫ್ ಸ್ವಾರ್ಡ್ಸ್ ಮತ್ತು 9 ಆಫ್ ಪೆಂಟಿಕಲ್. ಓಕೆ, ಇವತ್ತಿನ ನಿಮ್ಮ ಮಾಜಿ ಪ್ರೇಮಿಯ ಮನಸ್ಸಲ್ಲಿ ಯಾವ ರೀತಿ ಫೀಲಿಂಗ್ಸ್ ಇದೆ ಅನ್ನೋದನ್ನು ನೋಡೋಣ. ನೀವು ಎಷ್ಟು ಅವರನ್ನು ಇಷ್ಟಪಡ್ತಾಯಿದ್ರಿ, ಅವರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾಯಿದ್ರು, ಅವರು ಏನಕ್ಕೆ ನಿಮ್ಮನ್ನು ಬಿಟ್ಟು ಹೋದರು, ಯಾವ ಥರ ಅವರು ಈಗ ಅವರ ಜೀವನದಲ್ಲಿ ಯಾವ ಥರ ಇದ್ದಾರೆ, ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರೀತಿನ ಅವರು ಅರ್ಥ ಮಾಡ್ಕೋತಾ ಇದ್ದಾರಾ ಅಥವಾ ಮಾಡ್ಕೋತಾ ಇಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ. ಇಲ್ಲಿ ಏನಪ್ಪ ಅಂದರೆ 7 ಆಫ್ ಸ್ವಾರ್ಡ್ಸ್ ಅಂದರೆ ನಿಮ್ಮ ಇಲ್ಲಿ ಮಾಜಿ ಪ್ರೇಮಿ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಅಥವಾ ನೀವು ಅವರನ್ನು ಬಿಟ್ಟು ಹೋಗೋದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಮೋಸ. ಅಂದರೆ ಇಲ್ಲಿ ನಿಮ್ಮ ಮಾತಿನ ಚಕಿಮಿಕಿ ಸರಿ ಇಲ್ಲದೆ ಇರ್ಬೋದು, ಅಥವಾ ನಿಮ್ಮ ಮಾತುಕತೆಯಲ್ಲಿ ಜಗಳ ಮಾಡಿ ನೀವು ಇಬ್ಬರು ದೂರ ಆಗಿರ್ಬೋದು. ನಿಮ್ಮ ಮನಸ್ಸಲ್ಲಿ ತುಂಬಾ ಪ್ರೀತಿ ಇತ್ತು, ಆ ಪ್ರೀತಿನ ಹೇಳ್ಕೊಂಡಿದ್ರಿ, ಆ ಪ್ರೀತಿಯಿಂದ ಅವರು ಅದನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮನ್ನು ಅರ್ಧಕ್ಕೆ ಕೈ ಬಿಟ್ಟು ಹೋಗಿರ್ಬೋದು. ನಿಮ್ಮ ಮನಸ್ಸಲ್ಲಿರುವಂಥ ಎಷ್ಟೋ ಪ್ರೀತಿನ ನೀವು ಅವರ ಹತ್ತಿರ ನೀವು ಎಷ್ಟು ಅರ್ಥ ಮಾಡಿಸಿ ಅವ್ರಿಗೆ ಹೇಳಿದರೆ ಸಹಿತ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ಅವರು ದೂರ ಮಾಡ್ಕೊಂಡಿದ್ದಾರೆ. ನಿಮ್ಮ ಮಾತು, ನಿಮ್ಮ ಜಗಳ, ನಿಮ್ಮದು ಏನೇ ಇರ್ಬೋದು, ಆದರೆ ಅದರ ಬಾಂಡಿಂಗಲ್ಲಿ ಸ್ವಲ್ಪ ಪ್ರೀತಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿತ್ತು. ಆದರೆ ಆ ಸ್ಟ್ರಾಂಗ್ ಆಗಿದ್ದದ್ದನ್ನು ನೀವು ಉಳಿಸ್ಕೊಳಕ್ಕಾಗಿಲ್ಲ. ಹಾಗಾಗಿ ಇಲ್ಲಿ ನಿಮ್ಮಲ್ಲಿ ಎಷ್ಟೇ ನೀವು ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಅವರೇ ನನಗೆ ಬೇಕು ಅಂತ ಹೇಳಿ ನೀವೇನು ಬಯಸ್ತಾ ಇದ್ದೀರಾ, ಬಟ್ ಅವರು ಒಂದು ಜಾಗದಲ್ಲಿ ಸ್ಟ್ಯಾಂಡಾಗಿ ನಿಂತಿದ್ದಾರೆ, ತುಂಬಾ ಸ್ಟ್ರಾಂಗಾಗಿ ನಿಂತಿದ್ದಾರೆ. ಈಗ ಮುಗಿದೋದ ಅಧ್ಯಾಯ, ನಾನು ಅದನ್ನು ಮುಂದುವರ್ಸೋಕ್ಕೆ ಆಗಲ್ಲ ಅನ್ನುವಂತಹ ಸಿಚುವೇಷನ್ನಲ್ಲಿ ಅವ್ರು ನಿಂತಿದ್ದಾರೆ.
ಅವ್ರ ಮನಸ್ಸಲ್ಲಿ ನಿಮ್ಮಲ್ಲಿ ಎಷ್ಟೋ ಪ್ರೀತಿ ಇದ್ದರೂ ಸಹಿತ ಅವರೀಗ ಬೇರೆ ವಿಚಾರದಲ್ಲಿ ಅಥವಾ ಬೇರೆ ರಿಲೇಷನ್ಶಿಪ್ಪಲ್ಲಿ ಅವರು ಬಿದ್ದಿರ್ಬೋದು. ಅವರ ಪ್ರೀತಿ ತುಂಬಾ ಸ್ಟ್ರಾಂಗ್ ಆಗಿತ್ತು, ಆದರೂ ಸಹಿತ ಯಾವುದೋ ಒಂದು ವಿಚಾರದಲ್ಲಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡಿ ನಿಮ್ಮನ್ನು ದೂರ ಮಾಡಿಕೊಂಡು ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಏನಾರ ನಿಮ್ಮ ಮಧ್ಯೆ ನಡೆದಿರ್ಬೋದು, ಅಥವಾ ನೀವು ಅಂದ್ಕೊಂಡಂತಹ ನಿಮಗೆ ನೀವು ಯಾವ ರೀತಿ ಅವರನ್ನು ಇಷ್ಟಪಡ್ತಾ ಇದ್ರಿ, ಅವರು ಅದನ್ನು ಇಷ್ಟಪಟ್ಟು ಯಾವುದೋ ಕಾರಣಾಂತರದಿಂದ ನಿಮ್ಮಿಂದ ದೂರ ಹೋಗಿದ್ದಾರೆ. ಅವರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾ ಇದ್ದರೂ ಸಹಿತ ಅವರು ನಿಮಗೆ ಮೋಸ ಮಾಡಿ ಹೋಗಿದ್ದೀನಿ ಅನ್ನೋದು ಫೀಲಿಂಗ್ಸಿಂದ ತುಂಬಾ ನೊಂದಿದ್ದಾರೆ. ನಾನು ಅವ್ರಿಗೆ ಮೋಸ ಮಾಡಿದೆ, ನಾನು ಅವ್ರ ಜೊತೆಗೆ ಇದ್ದಿದ್ದರೆ ನಾನು ಚೆನ್ನಾಗಿರ್ತಿದ್ವಿ, ಪ್ರೀತಿ ಮಾಡ್ತಿದ್ವಿ, ಇನ್ನೂ ಸುಖವಾಗಿ ಚೆನ್ನಾಗಿರ್ತಿದ್ವಿ, ನಮ್ಮ ಲೈಫಲ್ಲಿ ಯಾವುದೇ ಥರದ ಕೊರತೆ ಇರ್ತಿರಲಿಲ್ಲ ಅಂತ ಹೇಳಿ ಅವರ ಮನಸ್ಸಲ್ಲಿ ಸಹಿತ ಆ ಫೀಲಿಂಗ್ಸ್ ಇದೆ. ಅವರು ಎಷ್ಟು ಫೀಲಿಂಗ್ಸನ್ನು ಆಳವಾಗಿ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ಬೇರೆಯವ್ರ ಹತ್ರ ಹಂಚ್ಕೊಳ್ಳೋಕ್ಕಾಗಲಿ ಬೇರೆಯವ್ರ ಹತ್ರ ಮಾತಾಡೋಕ್ಕಾಗಲಿ ಆಗ್ತಾಯಿಲ್ಲ. ಏಕೆಂದರೆ ಈಗ ಅವರು ಫ್ಯಾಮಿಲಿಗೆ ಕಟ್ಟು ಬಿದ್ದಿದ್ದಾರೆ. ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು ನಾನು, ಈಗ ಅವರ ಜೊತೆ ಅವರ ಫ್ಯಾಮಿಲಿ ಅನ್ನೋ ಎಷ್ಟೋ ಜನಗಳು ಇರ್ಬೋದು. ಅದನ್ನೆಲ್ಲನೂ ಹೊರತುಪಡಿಸಿ ನಿಮ್ಮ ಜೊತೆ ಚೆನ್ನಾಗಿರೋಕ್ಕೆ ಆಗೋದಿಲ್ಲ ಅನ್ನೋ ಮನಸ್ಥಿತಿ ಅವ್ರದ್ದು ಇರ್ಬೋದು. ಆದರೂ ಸಹಿತ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ, ನಿಮ್ಮ ಜೊತೆ ತುಂಬಾ ನಿಮ್ಮ ಬಗ್ಗೆ ಆಸೆ ಇಟ್ಕೊಂಡಿದ್ದಾರೆ. ಅವರಲ್ಲಿ ಇರುವಂಥ ಎಷ್ಟೋ ಪ್ರೀತಿನ ಅವರು ಆ ಮನಸ್ಸಲ್ಲಿ ಆಳವಾಗಿ ಇಟ್ಕೊಂಡಿದ್ದಾರೆ. ನಿಮ್ಮ ಜೊತೆ ಅಂತ ಕಳೆದಂತಹ ಕ್ಷಣಗಳನ್ನು, ಇಲ್ಲಿ 3 ಆಫ್ ಕಪ್ಸ್ ಬಂದಿದೆ ಅಂದರೆ ನಿಮ್ಮ ಜೊತೆ ಕಳೆದಂತಹ ಎಷ್ಟೋ ಕ್ಷಣಗಳನ್ನು, ಎಷ್ಟೋ ಮಾತುಕತೆಗಳನ್ನು, ಎಷ್ಟೋ ಪ್ರೀತಿನ ಅವರು ನೆನಪು ಮಾಡಿಕೊಂಡು ಅವರು ಸೆಲೆಬ್ರೇಷನ್ ಮಾಡ್ತಾರೆ. ಅಂದರೆ ಪ್ರೀತಿನ ಮಲಗಿ ಹಾಕ್ತಾರೆ. ಅವರು ನಿಮ್ಮ ಜೊತೆ ಎಷ್ಟು ಪ್ರೀತಿಯಿಂದ ಇದ್ದರು, ಅವ್ರ ಲೈಫಲ್ಲಿ ನೀವು ಎಷ್ಟು ಅವ್ರಿಗೆ ಬಾಂಡಿಂಗ್ ಆಗಿ ಮುಖ್ಯವಾಗಿದ್ರಿ, ಅಷ್ಟು ಸಹಿತ ಅವರ ಮನಸ್ಥಿತಿ ಸರಿ ಇಲ್ಲದೆ ಇದ್ದಾಗ ಅದನ್ನು ನಿಮ್ಮನ್ನು ನೆನಪು ಮಾಡಿಕೊಂಡು ಅವರು ಖುಷಿಯಾಗಿರೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಫ್ಯಾಮಿಲಿಲಾಗಿರ್ಬೋದು, ಅವ್ರಿಗೆ ಏನೇ ತೊಂದರೆ ಆಗಿರ್ಬೋದು, ಅವ್ರ ಮನಸ್ಸಲ್ಲಿ ಒಂದು ಪ್ರೀತಿ ಅನ್ನೋದು ಹುಟ್ಟಿದ್ದು. ಅಂದರೆ ಪ್ರೀತಿ ಫಸ್ಟು, ಈಗ ಒಬ್ಬರು ಪ್ರೀತಿ ಮಾಡಿದ್ದಾರೆ ಅಂದರೆ ಅವ್ರ ಮನಸ್ಸಿನ ಆಳದಿಂದ ಅವ್ರು ಪ್ರೀತಿ ಮಾಡಿರ್ತಾರೆ. ಆ ಪ್ರೀತಿ ಯಾವತ್ತೂ ಸಾಯಲ್ಲ ಅಲ್ವಾ? ಅದೇ ಥರ ಅವ್ರದ್ದು ಏನೇ ಒಂದು ಕಷ್ಟ ಇತ್ತು, ಅವ್ರ ನೋವಿತ್ತು ಅಂತ ಹೇಳಿದರು ನಿಮ್ಮ ಪ್ರೇಮಿ, ಅದನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅದನ್ನು ನೋಡಿ ಅವರು ಖುಷಿ ಪಡ್ತಾಯಿದ್ದಾರೆ. ಅಂದರೆ ನೀವು ಹಿಂದೆ ಮಾತಾಡಿದಂತಹ ಮಾತುಗಳಿಂದ ಆಗಿರ್ಬೋದು, ಅವ್ರಿಗೆ ತೋರಿಸಿದಂಥ ಪ್ರೀತಿ ಕಾಳಜಿ ಆಗಿರ್ಬೋದು, ಅವರು ಅದನ್ನು ಮೆಲುಕು ಹಾಕ್ತಾ ಅವರು ಸಂತೋಷವಾಗಿದ್ದಾರೆ ಅನ್ನೋದು ಈ ಕಾರ್ಡ್ ತೋರಿಸುತ್ತೆ. ಇಲ್ಲಿ ನಾನು ಅದೇ ಹೇಳಿದಂಗೆ, ಇಲ್ಲಿ ನಿಮ್ಮ ಬಗ್ಗೆ ಎಷ್ಟೇ ಪ್ರೀತಿ ಇದ್ದರೂ ಸಹಿತ ಅವರು ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ. ಅವ್ರ ಕಡೆ ಅದು ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಬಾಂಡಿಂಗ್ ಆಗಿ ಇದ್ದಾರೆ ಅಂದಾಗ ಈಗ ನಿಮ್ಮ ಜೊತೆನೂ ಇರೋಕ್ಕಾಗ್ತಿಲ್ಲ, ಅಲ್ಲಿ ಸಹಿತ ಇದು ಮಾಡೋಕ್ಕಾಗ್ತಿಲ್ಲ. ಅಂದರೆ ನಿಮ್ಮ ಬಗ್ಗೆ ಪ್ರೀತಿ ಯೋಚನೆ ಮಾಡ್ತಾ ಹೋದರೆ ಅಲ್ಲಿ ಹಾಳಾಗುತ್ತೆ, ಅದು ಹಾಳಾಗುತ್ತೆ ಅಂತ ಹೇಳಿ ಇದಾಗುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ. ನಿಮ್ಮ ಪ್ರೀತಿನ ನೆನ್ಪು ಮಾಡ್ಕೋತಾರೆ, ಆ ಪ್ರೀತಿನ ಒಂದು ಬ್ಯಾಲೆನ್ಸ್ ಮಾಡ್ತಾ ಅವರ ಲೈಫನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಎಷ್ಟೇ ಪ್ರೀತಿ, ಎಷ್ಟೇ ಅವರು ಇದು ತೋರಿಸಿದ್ರು ಸಹಿತ ಆ ಪ್ರೀತಿನ ಮತ್ತೆ ನಿಮ್ಮ ಹತ್ತಿರ ತೋರಿಸ್ಕೊಳಕ್ಕಾಗ್ತಾಯಿಲ್ಲ. ತುಂಬಾ ಇಷ್ಟಪಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ನಿಮ್ಮ ಜೊತೆಗೆ ಇರಬೇಕು ಅನ್ನೋ ಆಸೆ ಎಷ್ಟು ಇತ್ತೋ ಅಷ್ಟು ಸಹಿತ ಅವರ ಮನಸ್ಥಿತಿಲಿ ಈಗ ಇನ್ನೂ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದ್ರಿಂದ ಅದನ್ನು ಮುಚ್ಚಿ ಹಾಕ್ಕೊಂಡಿದ್ದಾರೆ. ಅಂದರೆ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಮತ್ತೊಬ್ಬರ ಹತ್ರ ಹೇಳ್ತಾ ಇಲ್ಲ. ಇದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ. ಈಗ ಬೇರೆಯವ್ರ ಹತ್ರ ನಗುನಗ್ತಾ ಇದ್ದು ಅವರ ಮನಸ್ಸಿಗೆ ನೋವಾದಾಗ ನಿಮ್ಮ ಮೇಲಿರುವಂತಹ ಪ್ರೀತಿನ ನೆನಪು ಮಾಡಿಕೊಂಡು ಖುಷಿಯಾಗಿ ಜೀವನ ಮಾಡ್ತಾ ಲೈಫನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ಇಲ್ಲಿ ನಾನು ಅದೇ ಹೇಳಿದೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಕೋಪ, ಎಷ್ಟು ಸಿಟ್ಟು, ಎಷ್ಟು ಇದು ಇತ್ತು ಸಹಿತ ಅದಷ್ಟು ಕಠಿಣವಾಗಿತ್ತು. ಅದನ್ನು ನೀವು ಏನು ಮಾಡಿದ್ರಿ, ತುಂಬಾ ಬೇಗ ಇದು ಮಾಡಿಬಿಟ್ರಿ. ಅದು ನಿಮ್ಮ ರಿಲೇಷನ್ಶಿಪ್ಪನ್ನು ಬೇಗ ಹಾಳು ಮಾಡ್ಕೊಂಡಿದ್ದು. ಅಂದರೆ ನಿಮ್ಮನ್ನು ಬಿಟ್ಟು ಹೋಗುವಂಥ ಸಂದರ್ಭ ಬಂದಿರ್ಬೋದು. ಏಕೆಂದರೆ ಇಲ್ಲಿ ಸ್ವಾರ್ಟ್ಸ್ ಬರ್ತಾಯಿದೆ ಅಂದರೆ ಸ್ವಾರ್ಟ್ಸ್ ಅಂದ್ರೆ ಇಲ್ಲಿ ತುಂಬಾ ಮಾತಿನ ಚಕಮಕಿ ನಡೆದಿರ್ಬೋದು, ಜಗಳ ನಡೆದಿರ್ಬೋದು. ನಿಮ್ಮಲ್ಲಿರುವಂಥ ಏನೋ ವಿಚಾರಕ್ಕೆ, ನಿಮ್ಮಲ್ಲಿ ಯಾವುದೋ ವಿಚಾರಕ್ಕೆ ನೀವು ಜಗಳ ಮಾಡಿ ಅದರಿಂದ ದೂರ ಆಗಿರ್ಬೋದು. ಬಟ್ ಅವರಲ್ಲಿರುವಂತಹ ಪ್ರೀತಿ ತುಂಬಾ ಸ್ಟ್ರಾಂಗ್ ಇತ್ತು.
ತುಂಬಾ ಸ್ಟ್ರಾಂಗ್ ಇತ್ತು. ಆದರೆ ಅದನ್ನು ನಮಗೆ ನಿಮ್ಮ ಕೈಲಾಗಿರ್ಬೋದು ಅವ್ರ ಕೈಲಾಗಿರ್ಬೋದು ಅದನ್ನ ಉಳಿಸ್ಕೊಳ್ಳೋಕ್ಕಾಗದೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ತುಂಬಾ ಕಷ್ಟಪಟ್ಟು ಈ ಒಂದು ಪ್ರೀತಿ ಕಳ್ಕೊಂಡ್ಮೇಲೆ ಮತ್ತೊಂದಕ್ಕೆ ನಾವು ಮೂವ್ ಆನ್ ಆಗಲೇಬೇಕಾಗುತ್ತಲ್ಲ, ಆ ಥರ ಅವರು ಮತ್ತೆ ಅವರ ಲೈಫನ್ನು ಕಟ್ಕೊಂಡಿದ್ದಾರೆ. ಆ ಲೈಫ್ ಕಟ್ಕೊಂಡ್ರೂ ಸಹಿತ ನಿಮ್ಮ ನೆನಪು ಅವರಿಗೆ ಸದಾ ಕಾಡ್ತಾ ಇರುತ್ತೆ. ಸದಾ ಕಾಡ್ತಾ ಇರೋದ್ರಿಂದ ಅವರು ಆ ನೆನಪಿಂದ ಹೊರಗೆ ಬರದೆ ಎಷ್ಟೋ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಈ ಕಾರ್ಡ್ ತೋರಿಸುತ್ತೆ. ಇಲ್ಲಿ ಕಿಂಗ್ ಆಫ್ ಸಾರ್ಡ್ಸ್, ಇಲ್ಲಿ ಸಾರ್ಡ್ಸ್ ತುಂಬಾ ಬಂದಿದೆ. ಅಂದರೆ ಇಲ್ಲಿ ತುಂಬಾ ಸ್ಟ್ರಾಂಗಾಗಿ ಹೇಳ್ತಾ ಇರೋದು ಏನಪ್ಪ ಅಂದರೆ, ನಿಮ್ಮಲ್ಲಿ ಯಾವ ತರಹ ಜಗಳ ನಡೆದಿದೆ ಅಂದರೆ ತುಂಬಾ ಸ್ಟ್ರಾಂಗಾಗಿ ಜಗಳ ನಡೆದಿದೆ. ಹಾಗಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನೀವು ಅವರೇ ನನಗೆ ಮಾತಾಡಿಸ್ಲಿ, ಅವರೇ ನನಗಿರಲಿ ಅಂತ ಹೇಳಿ ನೀವು ಸ್ಟ್ರಾಂಗ್ ಆಗಿದ್ದೀರಾ, ಅವರು ಸ್ಟ್ರಾಂಗ್ ಆಗಿದ್ದಾರೆ. ಆದರೆ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ, ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಇದ್ದರೂ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡ್ತಾಯಿಲ್ಲ. ನೀವು ಕಾಂಟ್ಯಾಕ್ಟ್ ಎಷ್ಟೇ ಮಾಡ್ತೀನಿ ಅಂದರೂ ಸಹಿತ ನಿಮ್ಮ ಕೋಪ, ನಿಮ್ಮ ಮನಸ್ಸು ಯಾವುದೇ ಥರದಲ್ಲಿ ನಿಮಗೆ ಅದು ಸಪೋರ್ಟ್ ಮಾಡ್ತಾಯಿಲ್ಲ. ಇಲ್ಲ ಅವರೇ ಬರಲಿ, ಅವರೇ ಆಗಲಿ, ನಾನು ಅನ್ನೋ ಅಹಮ್ಮಿಂದ ಇಬ್ಬರು ಮನಸ್ಸಲ್ಲೂ ಪ್ರೀತಿ ಇದ್ದರೂ ಸಹಿತ ಇಬ್ಬರೂ ಸಹಿತ ದೂರ ಇದ್ದೀರ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಆದರೆ ಇಬ್ಬರು ಮನಸ್ಸಲ್ಲಿ ಇರುವಂತಹ ಪ್ರೀತಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಆ ಪ್ರೀತಿನ ಒಬ್ರಿಗೊಬ್ರು ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅವರು ರಿಲೇಷನ್ಶಿಪ್ಪಲ್ಲಿ ಅವ್ರು ಮೂವ್ ಆನ್ ಆಗ್ತಾ ಇದ್ದಾರೆ, ನಿಮ್ಮ ಇದರಲ್ಲಿ ನೀವು ಮೂವ್ ಆನ್ ಆಗ್ತಾ ಇದ್ದೀರ. ಇಲ್ಲಿ ಎಷ್ಟೇ ಪ್ರೀತಿ ಇತ್ತು ಅಂದರೆ ಪ್ರೀತಿ ಇದ್ದ ಕೂಡ ಈಗ ಇರುತ್ತೆ, ಕರೆಕ್ಟು. ಈಗೋ ಇರುತ್ತೆ ಅಂತ ಹೇಳಿ ಸಂಬಂಧ ಹಾಳು ಮಾಡ್ಕೊಳ್ಳೋದ್ರಿಂದ ಯಾವ ಅರ್ಥನೂ ಇಲ್ಲ. ನಾವಿಲ್ಲಿ ಒಳ್ಳೆ ರೀತಿಯಿಂದ ಪ್ರೀತಿ ಮಾಡಿದ್ದೀವಿ ಅಂದಮೇಲೆ ಸೋಲ್ಬೇಕು. ಒಬ್ರಿಗೊಬ್ರು ಸೋಲ್ತೀವಿ ಅಂದರೆ ನಮ್ಮ ಆ ಪ್ರೀತಿನ ಉಳಿಸ್ಕೊಳ್ಳೋಕೆ ಸಾಧ್ಯ. ಎಷ್ಟೇ ಕೋಪ ಇರಲಿ, ಎಷ್ಟೇ ತಾಪ ಇರಲಿ, 10 ನಿಮಿಷ ಕೋಪ ಮಾಡಿಕೊಂಡು ಇನ್ನು 24 ಗಂಟೆಯಲ್ಲಿ ನಿಮ್ಮ ಪ್ರೀತಿ ಚೆನ್ನಾಗಿತ್ತು ಅಂದರೆ ನಿಮ್ಮ ಸಂಬಂಧಗಳು ಉಳಿಯುತ್ತೆ. ಈಗೋ ಇಟ್ಕೊಂಡ್ವಿ ಅಂದರೆ ಯಾವುದೇ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಅವರೇ ಬರಲಿ ಮಾತಾಡಲಿ, ನಾನೇ ಹೋಗಿ ಮಾತಾಡಲಿ ಅಂದರೆ ಯಾವುದೇ ಥರದ ಸಮಸ್ಯೆ ಬಗೆಹರಿಯೋದಿಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಏನಪ್ಪ ಹೇಳ್ತಾ ಇದೆ ಅಂದರೆ, ನಿಮ್ಮ ಪ್ರೇಮಿಯ ಮನಸ್ಸಲ್ಲಿ ತುಂಬಾ ಪ್ರೀತಿ ಇದೆ. ಬಟ್ ಅವರು ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇರುವಂತಹ ಸಂದರ್ಭ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಾನು ಹೇಳಿದಂಗೆ ನೈನ್ ಆಫ್ ಪೆಂಟಿಕಲ್ ಅಂದರೆ ನಿಮ್ಮದು ಈ ರಿಲೇಷನ್ಶಿಪ್ ಎಂಡ್ ಆಗಿದೆ. ಈಗ ಆಲ್ರೆಡಿ ಎಂಡ್ ಆಗಿದೆ. ಮತ್ತು ನೀವು ಬೇರೆ ರಿಲೇಷನ್ಶಿಪ್ಪಲ್ಲಿ ಮೂವ್ ಆನ್ ಆಗಿದ್ದೀರ. ಆದರೂ ಸಹಿತ ಅವರ ಪ್ರೀತಿ ನಿಮ್ಮ ಮಧ್ಯೆ ತುಂಬಾ ಕಾಡ್ತಾ ಇದೆ. ತುಂಬ ಅಂದರೆ ತುಂಬ ಕಾಡ್ತಾ ಇದೆ. ನನಗೆ ನೀವು ಅವ್ರ ಜೊತೆ ಮಾತಾಡಿದ್ದಾಗಿರ್ಬೋದು, ಅವ್ರ ಜೊತೆ ಓಡಾಡಿದ್ದಾಗಿರ್ಬೋದು, ಅವ್ರ ಜೊತೆ ಇದ್ದಂಥ ಕ್ಷಣಗಳಾಗಿರ್ಬೋದು, ನೀವು ತುಂಬಾ ಯೋಚನೆ ಮಾಡ್ತಾಯಿದ್ದಾರೆ. ಅವರು ಕೂಡ ಅಷ್ಟೇ ಸ್ಟ್ರಾಂಗಾಗಿ ಯೋಚನೆ ಮಾಡ್ತಾಯಿದ್ದಾರೆ. ಬಟ್ ಅಲ್ಲಿ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಇದು 2 ಸರಿ ಬಂತು. ಏನಕ್ಕೆ ಅಂದರೆ, ಇಲ್ಲಿ ನೀವು ಆ ಯೋಚನೆಯನ್ನು ಬಿಟ್ಟು ಮೂವ್ ಆನ್ ಆದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರ್ತೀರ ಅನ್ನೋದು ಇಲ್ಲಿ ಸಾರ್ಡ್ಸ್ ಇವತ್ತು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಸಹಿತ ಸಾರ್ಡ್ಸ್ ಬಂದಿದೆ, ಏಸ್ ಆಫ್ ಸಾರ್ಡ್ಸ್ ಬಂದಿದೆ. ಅಂದರೆ ಇಲ್ಲಿ ನಿಮ್ಮ ಪ್ರೀತಿ ಅದನ್ನು ಬಿಟ್ಟು ಮೂವ್ ಆನ್ ಆದರೆ ಅಂದರೆ ನಿಮ್ಮ ಲೈಫಲ್ಲಿ ಇನ್ನೂ ಒಳ್ಳೊಳ್ಳೆ ಅವಕಾಶಗಳಿದೆ. ನಿಮಗೆ ಇದಕ್ಕಿಂತ ಚೆನ್ನಾಗಿರೋ ರಿಲೇಷನ್ಶಿಪ್ಪು ಸಹಿತ ಸಿಗುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ತುಂಬಾ ಸ್ಟ್ರಾಂಗಾಗಿ ಪ್ರೀತಿ ಇದ್ದರೂ ಸಹಿತ ಅದನ್ನು ಮೂವ್ ಆನ್ ಮಾಡೋಕ್ಕೆ ಅಥವಾ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವರಿಗೆ ಆಗ್ತಾಯಿಲ್ಲ. ಯಾಕೆಂದರೆ ಅವರು ಬ್ಯಾಲೆನ್ಸ್ ಮಾಡಬೇಕಾಗಿದ್ರೆ ಅವರ ರಿಲೇಷನ್ಶಿಪ್ ಆಗಿರ್ಬೋದು, ಅವರ ಹೆಂಡತಿ ಮಕ್ಕಳು ಮತ್ತು ಬೇರೆ ಏನು ಅವ್ರ ಕಾಂಟ್ಯಾಕ್ಟಲ್ಲಿ ಬೇರೆ ಏನು ಕಮಿಟ್ಮೆಂಟ್ ಇರ್ಬೋದು, ಅದನ್ನ ಬ್ಯಾಲೆನ್ಸ್ ಮಾಡ್ತಾ ನಿಮ್ಮನ್ನು ಮರಿತಾ ಇದ್ದಾರೆ. ಅವ್ರಿಗೆ ನೋವಾದಾಗ ಸ್ಟ್ರಾಂಗಾಗಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ನಿಮ್ಮ ಜೊತೆ ನಡೆದಂತಹ ಮಾತುಕತೆಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ಅವರ ಲೈಫಲ್ಲಿ ಏನೆಲ್ಲ ನಡೆದಿದೆಯೋ ನಿಮ್ಮನ್ನು ನೆನ್ಪು ಮಾಡಿಕೊಂಡು ಅದನ್ನು ಮರೆತು ಅವರ ಜೀವನವನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ. ಮೂವ್ ಆನ್ ಆಗಿ ಜೀವನನ ತುಂಬ ಚೆನ್ನಾಗಿ ತಗೊಂಡು ಹೋಗಬೇಕು ಅಂತ ಹೇಳಿ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಇದು ನೀವು ಅಷ್ಟೇ. ನಾನು ಹೇಳೋದಿಷ್ಟೇ, ಯೂನಿವರ್ಸ್ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದೆಯಪ್ಪ ಅಂತ ಅಂದರೆ, ಏನೇ ಇರ್ಬೋದು, ಎಷ್ಟೇ ಪ್ರೀತಿ ಇರ್ಬೋದು, ಈಗೋ ಇಲ್ಲದೆ ಪ್ರೀತಿನ ಉಳಿಸ್ಕೊಳ್ಳುವಂತಹ ಎಷ್ಟೇ ಸಂದರ್ಭಗಳು ಬರ್ಬೋದು, ಜಗಳ ಮಾಡಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ಉಳಿಸ್ಕೊಳ್ಳುವಂತಹ ಮನಸ್ಥಿತಿ ನಿಮ್ಮದಾಗಿರ್ಬೇಕು. ಏಕೆಂದರೆ ಎಷ್ಟು ಸಿಟ್ಟು ನಾವು ಮಾಡ್ಕೊತೀವೋ ಆ ಸಿಟ್ಟಿನಲ್ಲೇ ಅಷ್ಟೇ ಪ್ರೀತಿ ಇರುತ್ತೆ. ಆ ಪ್ರೀತಿನ ಉಳಿಸ್ಕೊಳ್ಳೋಕೆ ನೋಡಬೇಕು ಹೊರತು ಅದನ್ನು ಕಳ್ಕೊಳ್ಳೋಕ್ಕಾಗಿರ್ಬೋದು. ಇವತ್ತಿನ ನನ್ನ ಅನಿಸಿಕೆ ಇಷ್ಟೇ, ಎಷ್ಟೇ ಜಗಳ ಆಗಿರ್ಬೋದು, ಎಷ್ಟೇ ಇದು ಆಗಿರ್ಬೋದು, ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಒಬ್ರಿಗೆ ಈಗ ಪ್ರೀತಿಲಿ ಒಬ್ಬರು ಸೋತರೆ ಒಬ್ರು ಗೆಲ್ಲಲೇಬೇಕು, ಒಬ್ರು ಗೆದ್ದರೆ ಒಬ್ರು ಸೋಲಲೇಬೇಕು. ಇಬ್ಬರಿಗೆ ಸೋತು ಹೋದ್ವಿ ಅಂದರೆ ನಮ್ಮ ಸಂಬಂಧ ಶಾಶ್ವತವಾಗಿ ಉಳಿಯುತ್ತೆ ಅಲ್ವಾ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.